ಇದನ್ನೆಲ್ಲ ನೋಡ್ತಿದ್ರೆ ರೌಡಿ ಬೇಬಿ ಹೋಗಿ ಪಕ್ಕ ಚಾಕ್ಲೇಟ್ ಗರ್ಲ್ ಆಗ್ತಿದ್ದಾಳ ಅಂತ ಡೌಟು. ಮಾಸ್ ಹೀರೋಯಿನು ಮಾಡರ್ನ್ ಮಂಜುಳ ಆಗಿದ್ದವಳು ಮರ ಸುತ್ತುವ ಲವರ್ ಲೇಡಿ ಆಗ್ಬಿಟ್ನಾ. ಆದರೂ ಒಂಥರ ಚೆನ್ನಾಗಿದೆ. Yeah, we shall definitely talk about it. Boss? Let's call you back. ಶ್ರೀಕಾಂತ, ಇವಳು ಯಾಕ್ರಿ ಕರ್ತಿದ್ದೀರಾ? ನೀವೇ ಅಲ್ವಾ ಬಾಸ್ ಕರೀರಿ ಅಂದಿದ್ದು? ನಾನು ಹೇಳಿದ್ದು ಅವಳನ್ನ ಕರೀರಿ ಅಂತ. ಅವಳು ಅಂದ್ರೆ ನಿಮ್ ಪ್ರಕಾರ ಇವ್ರೇ ಅಲ್ವಾ ಬಾಸ್? ಬಾಸ್, ಮೈಂಡಲ್ಲಿ ನಿಮ್ಮ ಫಾಸ್ಟ್ ಕಾಲಿಂಗ್ ಹಿಸ್ಟ್ರಿನ ತೆಗೆದು ನೋಡಿದಾಗ ಅವಳು ಅಂದ್ರೆ ಅಮೂಲ್ಯ ಮೇಡಮ್ನೇ ತೋರಿಸ್ತು ಬಾಸ್. ವಿಜಯ್ ಶರಪ್ ಆಫೀಸಲ್ಲಿ ಇಲ್ಲೊಬ್ಳೇನ ಹುಡುಗಿ ಅಂತಿರೋದು. ನಾನು ಹೇಳಿದ್ದು ಸಾಹಿತ್ಯನ ಕರೀರಿ ಅಂತ. ಸಾರಿ ಬಾಸ್. ಸರಿ ಬಾಸ್, ಈಗ ಬಂದೆ. ಅಲ್ಲ, ಈಗ ಬಂದ್ರು. ಅಜ್ಜಿ, ಅಮೂಲ್ಯ ಮತ್ತೆ ವೇಡಂದಂಡನ್ ಬಗ್ಗೆ ಏನು ಡೌಟ್ ಇಲ್ಲ ತಾನೆ? ಎಲ್ಲ ಕ್ಲಿಯರ್ ಆಗಿದೆ ಅಲ್ವಾ? ಅನುಮಾನ ಪಡೋದಕ್ಕೆ ಏನೇ ಇದೆ? ಅವರಿಬ್ಬರು ನೋಡಿದ್ರೆ ಗೊತ್ತಾಗಲ್ವಾ ಒಳ್ಳೆ ಜೋಡಿ ಅಂತ. ಯಥಾವತ್ ನಾನು ನಿಮ್ಮ ತಾತ ಇದ್ದಾಗಿದೆ. ಏನು ಅಜ್ಜಿ ಮೊಮ್ಮಗಳು ಏನೋ ಗುಟ್ ನಡೆಸ್ತಾ ಇದ್ದೀರಾ? ಅಜ್ಜಿ ಮೊಮ್ಮಗಳದು 1000 ಇರುತ್ತೆ, ಮಧ್ಯದಲ್ಲಿ ತಾಯಿಗೆ ಏನ್ ಕೆಲಸ? ನಿನಗ್ಯಾಕೆ ಹೇಳ್ಬೇಕು? ಆಯ್ತು, ಹೇಳ್ಬೇಡ. ಆಕ್ಚುಲಿ ನನಗೆ ನಾಳೆ ಶಾಪಿಂಗ್ ಮಾಡೋದಿದೆ. ಜ್ಯುವೆಲರ್ಸ್ಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲ, ಇದನ್ನ ನೀನು ನನಗೆ ಹೇಳಕ್ ಬಂದ್ಯೋ ಇಲ್ಲ ನಾನು ಕರೆಯೋದಕ್ಕೆ ಬಂದ್ಯೋ? ನೀನು ಹೇಗೆ ಬೇಕಾದರೂ ಅಂದ್ಕೋಬೋದು. ಒಡವೆ ಅಂಗಡಿ ಅಂತೀಯ. ಮೊಮ್ಮಗನ ಮದ್ವೆಗೆ ನಾನು ಚಿನ್ನ ತಗೊಳೋದು ಬೇಡ್ವಾ? ಆರ್ತಿ ಚಿನ್ನ ತಗೊಳೋದು ಬೇಡ್ವಾ? ಮದುವೆ ಹೆಣ್ಣಿಗೆ ಚಿನ್ನ ಎಲ್ಲ ಏನು ಕೊಡ್ತಿಲ್ಲ. ಅದಕ್ಕೆ ಬಂದ ದಾರಿ ಮರಿಬಾರ್ದು ಅನ್ನೋದು ಅಲ್ವೇ? ನಿನ್ ಮದ್ವೆಲಿ ನಾವೇ ಚಿನ್ನ ಹಾಕದ್ವಾ? ಇಲ್ಲ ತಾನೆ, ಶ್ರೀಧರ್ ಕಡೆಯವ್ರ ತಾನೇ ಕೊಟ್ಟಿರೋದು. ಅಮ್ಮ, ಅದು ಹಾಗಲ್ಲ. ನೀನೇನ್ ಬೇಕಾದ್ರೂ ಹೇಳ್ಕೊ, ಆದ್ರೆ ಶಾಪಿಂಗ್ ಬಗ್ಗೆ ಹೇಳಿ ಒಳ್ಳೇದನ್ನ ಮಾಡಿದೆ. ಇವತ್ತೇ ಆರ್ತಿಗೆ ಏನೇನ್ ತಗೋಬೇಕು ಅಂತ ಒಂದು ಲಿಸ್ಟ್ ಮಾಡ್ತೀನಿ. ನೀನು ಬರ್ತೀಯನೇ ಆದ್ಯಾ? ಬರೋಕೇನೋ ಆಸೆನೆ, ಆದ್ರೆ ಆಮೇಲೆ ಅತ್ತೆ ಕಾಲ್ ಮಾಡಿಬಿಟ್ಟು ಅಜ್ಜಿ ಬಂದಾಗಿಂದ 3 ಹೊತ್ತು ತವ್ರ ಮನೆಯಲ್ಲೇ ಇದೆಯಾ ಅಂತ ಬೈದ್ಬಿಟ್ರೆ. ಸರಿ, ಹಾಗಾದ್ರೆ ಬಿಡು. ಸುಹಾಸಿನಿ, ನಾವೇ ಹೋಗಿ ಬರೋಣ. ಕರೆದ್ರಾ ಬಾಸ್? Yeah, come on. ಹಾಯ್ ಅಮೂಲ್ಯ. ಇವರು ನಾಳೆಯಿಂದ ಸಾರಿಕಾ ಜೊತೆ ಕೆಲಸ ಮಾಡ್ತಾರೆ. ನಮ್ಮ ಸ್ಟಾಫ್ ಇಂಟ್ರೊಡ್ಯೂಸ್ ಮಾಡಿಸಿ, ಹಾಗೆ ನಮ್ಮ ಕಂಪನಿ ವರ್ಕ್ ಕಲ್ಚರ್ ಬಗ್ಗೆ ತಿಳಿಸ್ಕೊಡಿ. ಮೀನಾಕ್ಷಿ ನಕರ ಕಮ್ಮಿ ಆಗಬೇಕು ಅಂದರೆ ಅವಳಿಗೊಬ್ಳು ಸೌತಿ ಬರಲೇಬೇಕು. ಆ ಜಾಗಕ್ಕೆ ಇವಳು ಕರೆಕ್ಟ್ ಆಗಿದ್ದಾಳೆ, ನೋಡಕ್ಕೂ ಸೂಪರ್ ಆಗಿದ್ದಾಳೆ. ಶ್ರೀಕಾಂತ, ನಿಮ್ಗೆ ಹೇಳಿದ್ದು ಕೇಳಿಸ್ತಾ? ಕೇಳಿಸ್ತು ಬಾಸ್, ಕೇಳಿಸ್ತು. ನಮ್ಮ ಆಫೀಸಲ್ಲಿ ಎಲ್ಲೆಲ್ಲಿ ಏನೇನಿದೆ, ಯಾವ ಸ್ವಿಚ್ ಹಾಕಿದ್ರೆ ಯಾವ ಲೈಟ್ ಆನ್ ಆಗುತ್ತೆ, AC ಎಷ್ಟರಲ್ಲಿರಬೇಕು, ಯಾರ ಹತ್ರ ಮಾತಾಡಬೇಕು, ಯಾರನ್ನ ಅವಾಯ್ಡ್ ಮಾಡಬೇಕು, ಯಾರು ಹೀಟು ಯಾರು ಕೋಲ್ಡು ಎಲ್ಲ ಹೇಳ್ಬಿಡ್ತೀನಿ ಬಾಸ್.
ಶ್ರೀಕಾಂತ, ಸರಿ ಬಸ್ ಬನ್ನಿ ಸಾಹಿತ್ಯ. ನೀನ್ಯಾಕಿನ್ನೂ ಇಲ್ಲಿ ನಿಂತಿದ್ಯಾ? ಏನಾದರೂ ಕೆಲಸ ಇದೆಯಾ? ಜಸ್ಟ್ ಲೀವ್. ಅಮ್ಮ, ಚಟ್ನಿಗೆ ಉಪ್ಸಾಕ ನೋಡ್ಬಾ. ಆಮೇಲೆ ವೆಂಕಟೇಶ್ ಅಣ್ಣನ ಮನೆಗೆ ಮಸಾಲೆ ದೋಸೆ, ಚಟ್ನಿ ಇವನ್ನೆಲ್ಲ ಕಳ್ಸೋದಕ್ಕೆ ತಡ ಆಗುತ್ತೆ. ಇದ್ಯಾಕಮ್ಮ ಸೀರೆಗಳನ್ನೆಲ್ಲ ಎತ್ತಿಡ್ತಿದ್ಯಾ? ನನಗೆ ಗೊತ್ತಿಲ್ಲದೆ ಎಲ್ಲರೂ ಹೊರಟ್ಯಾ ಹೇಗೆ? ಏನೂ ಇಲ್ಲ ಕಣೆ. 2 ವರ್ಷದಿಂದ ನಿಮ್ಮ ಅಪ್ಪ ಕೊಡಿಸಿದ ಸೀರೆ ಮಾತ್ರ ಉಡ್ತಿದ್ದೆ. ಈಗ ನಾವು ಬೇರೆಯವ್ರ ಮದುವೆಗೆಲ್ಲ ಹೋಗ್ತೀವಿ ನೋಡು, ಆಗ ಕುಂಕುಮಕ್ಕೆ ಅಂತ ಸೀರೆ ಕೊಟ್ಟಿರ್ತಾರಲ್ಲ, ಅದೆಲ್ಲ ಹಾಗೆ ಇತ್ತು, ಎತ್ತಿಡ್ತಾ ಇದ್ದೀನಿ. ಯಾಕೆ ಇದು ಯಾವುದನ್ನು ಉಡ್ಕೊಂಡಿಲ್ಲ ನೀನು? ಉಡ್ಕೊಳೋದಿರ್ಲಿ, ಇದು ಯಾವುದನ್ನು ಹೊರಗೂ ತೆಗ್ದಿಲ್ಲ ನೀನು. ನೀನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತೀಯಲ್ಲ, ಆಗ ಮನೇಲಿ ಉಟ್ಕೊಳ್ಳೋದಕ್ಕೆ ನಿನಗೆ ಹೊಸ ಸೀರೆಗಳನ್ನ ಕೊಡಿಸೋದಕ್ಕೆ ನನಗಂತೂ ಆಗ್ತಿರ್ಲಿಲ್ಲ. ಅದಕ್ಕೆ 2 ವರ್ಷದಿಂದ ಎತ್ತಿಡ್ತಾ ಇದ್ದೆ ಕಣೆ. ಇನ್ನೇನು ನಿನ್ನ ಮದುವೆ ದಿನನೂ ಗೊತ್ತಾಗುತ್ತೆ, ಆಮೇಲೆ ಇದಕ್ಕೆಲ್ಲ ಬಿಡುವಿರಲ್ಲ ಅಲ್ವಾ? ಅದಕ್ಕೆ ಇದನ್ನೆಲ್ಲ ಒಂದೇ ಬ್ಯಾಗಿಗೆ ಹಾಕ್ತಾ ಇದ್ದೀನಿ. ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ಅಮ್ಮ. ಇದನ್ನೆಲ್ಲ 2 ವರ್ಷದಿಂದ ಎತ್ತಿಡ್ತಿದ್ಯಾ? ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತೀಯಮ್ಮ ನೀನು. ಅಯ್ಯೋ, ಅದರಲ್ಲಿ ಏನಿದೆ ಹುಚ್ಚಿ? ನೀನು ನನ್ನ ಮಗಳು, ತಾಯಾದವಳ್ತಾನೆ ಇದನ್ನೆಲ್ಲ ಮಾಡಬೇಕು. ಆದರೆ ಈ ಸೀರೆಗಳೆಲ್ಲ ಚೆನ್ನಾಗಿದ್ದಾವೆ, ನೀನು ಉಟ್ಕೋಬೋದು. ಅಮ್ಮ, ನನಗೆ ಈ ಸೀರೆ ಒಡವೆ ಏನು ಬೇಡ. ನಿನ್ನ ಪ್ರೀತಿ ಹೊಂದಿದ್ರೆ ಅಷ್ಟೇ ಸಾಕು. ತಂದರಿರಾನಿ ತಂದೇನಾ ತಂದೆ ತಾನಾನಿ ತಂದಾನೆ ತಂದೇನಾ ತಂದೆ ತಾನಾನಿ. ಈ ಸಾಹಿತ್ಯದ ಯಾಕೋ ಓವರ್ ಆಯಿತು. ಬೇಡ, ಆಫೀಸಲ್ಲಿ ವಾಸ್ತು ಸರಿ ಇಲ್ಲ, ಬಾಸ್ ಗ್ರಾಚಾರ ಬಿಡಿಸ್ತಾರೆ, ಆಟ ಆಡ್ಸಿದ್ದು ನೀನೇ. ಅಲ್ಲ, ನಿನ್ನ ಹೆಸರಲ್ಲಿ ನಾನು ಅಂತ ಗೊತ್ತಾದರೆ ನನ್ನ ಫ್ಯೂಚರ್ ಬರ್ಬಾದಾಗೋಗುತ್ತೆ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ರು ನನ್ನ ಮಾತನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಹಾಳಾಗಿ ಹೋಗಲಿ. ಅಲ್ಲ, ಬಾಸ್ ನನ್ನ ಬಗ್ಗೆ ಈಗೀಗ ನಾರ್ಮಲ್ ಆಗಿದ್ದಾರೆ ಅಂತ ಅಂದ್ಕೊಳ್ತಿದ್ದಾಗಲೇ ಚೂರು ಬೇರೆ ಅಡ್ಡ ಬಂದರು. ನಾನೇ ಸಾಕಿದ ಗಿಣಿ ನನಗೆ ಹದ್ದಕ್ಕೆ ಕುಕ್ಕುತ್ತಾ ಅಂತ ಡೌಟು. ಅಲ್ಲ, ನಾನೇ ಬಾಸ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೇನು? ನಾನೇನು ಅಂತ ನನಗೆ ಗೊತ್ತು, ನಮ್ಮ ಬಜರಂಗಿಗೆ ಗೊತ್ತು. ಇನ್ನು ಈ ಬಾಸ್ ಯಾವ ಲೆಕ್ಕ? ಹೌದು, ನಾನೇ ಈಗೀಗ ಬಾಸ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತಿದ್ದೀನಿ. ಬಾಸ್ ಎಲ್ಲೋ ಇದ್ದಾರೆ, ಈಗ ಯಾಕೆ ಅನ್ಯಾಯವಾಗಿ ಅವರು ಇವರು ಅನ್ಬೇಕು? ರೌಡಿ ಬೇಬಿಗೆ DJ ಅಂತೆಲ್ಲ ಕರೀತಾನೆ. ನಾನು ಡಬ್ಬಾ ಜೋಕ? ನಾನು DJ ಅಲ್ಲ, ಅವನು DJ. ಅಲ್ಲ, DJ ದೊಡ್ಡ ಡಬ್ಬಾ ಜೋಕು. Cool down. All is well. ಅಯ್ಯೋ, ಜಾಸ್ತಿ ಬಡ್ಕೊಳ್ಬೇಡ್ವೆ. ಏನು ನಡೀತಿದೆ? ನಾನು ಚೆನ್ನಾಗಿದ್ದೀನಿ ತಾನೆ? ನನಗೇನು ಆಗಿಲ್ಲ ಅಲ್ವಾ? ಒಂದೇ ಒಂದು ಸೆಕೆಂಡಲ್ಲಿ ಭೂಮಿಯಿಂದ ಆಚೆ ಹೋಗಿ ವಾಪಸ್ ಬಂದಂಗೆ ಆಯ್ತಲ್ಲ. ಬಜರಂಗಿ, ನೀನೇ ಕಾಪಾಡಬೇಕು.
ಅಲ್ಲ ನೀನು ಕೆಲ್ಸಕ್ಕೆ ಸೇರ್ಬೇಡ ಅಂತ ಹೇಳಿದ್ದೆ ತಾನೆ ಮತ್ತೆ ಯಾಕೆ ಸೇರ್ಕೊಂಡೆ? ಜಾಬ್ ಆಗಿದೆ ಅಂತ ಕೂಡ ಹೇಳಲಿಲ್ಲ. ಯಾಕೆ ಈ ರೀತಿ ಮಾಡಿದೆ? ಸಾರಿ ಅಮೂಲ್ಯ, ನೀನು ನಿಂಗೆ ಸರಿ ಅನ್ಸಿದ್ದನ್ನ ಮಾಡಿದೆ, ಅದೇ ಥರ ನಾನು ನಂಗೆ ಸರಿ ಅನ್ಸಿದ್ದನ್ನ ಮಾಡಿದೆ ಅಷ್ಟೆ. ಟ್ವೆಂಟಿ ಫಸ್ಟ್ ಸೆಂಚುರಿಲಿ ನಮ್ಮದೇ ಫೇಮಸ್ ಲವ್ ಸ್ಟೋರಿ ಆರ್ತಿ ಅವರೇ. ಮೇ ಬಿ ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಮ್ಮ ಲವ್ ಸ್ಟೋರಿ ಸಿಲೆಬಸ್ ಆದರೂ ಆಶ್ಚರ್ಯ ಇಲ್ಲ. ನನಗೆ ನಿಮ್ಮ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದ್ದು, ನೀವು ಮೊದಲು ನೋ ಅಂದರು ಆಮೇಲೆ ಒಪ್ಪಿದ್ದು, ಮನೆಯವ್ರ ಒತ್ತಾಯಕ್ಕೆ ನೀವು ಇನ್ನೊಂದು ಮದುವೆಗೆ ಒಪ್ಪಿ ನಾನು ವಿಷ ಕುಡ್ದಿದ್ದು, ಏನೇನೋ ಕಷ್ಟಗಳು ಬಂದ್ರೂ ಕೊನೆಗೆ ಯಾವ ಕಾರಣಕ್ಕೂ ನಾವು ದೂರ ಆಗದೆ ಒಂದಾಗ್ತಾ ಇದೀವಲ್ಲ, ಇದೇನು ಕಡಿಮೆ ಸರ್ಕಸ್ಸ? ಪಕ್ಕ ಇತಿಹಾಸದ ಅಭೂತಪೂರ್ವ ಪ್ರೇಮ ಕಥೆ ಅಂತ ಒಂದು ಪಾಠ ಬಂದೇ ಬರುತ್ತೆ, ನೋಡ್ತಾರೆ. ಆಗ ನೀವು ನಮ್ಮ ಮಕ್ಕಳಿಗೆ ಮನೇಲೇ ಪಾಠ ಮಾಡೋದಂತೆ. ನೀವು ಮಾಡ್ತೀರಾ ಬಿಡಿ, ಯು ಆರ್ ಸೋ ಕ್ಯೂಟ್ ಅಲ್ವಾ? Yeah. I've done all the PPT work and I'm just waiting for the confirmation from the boss and I'll send you by tomorrow. Yeah, sure. ಬಾವಾ ನಾನೇ ಬಂದಿದ್ದು, ಸುಮ್ಮನೆ ಡೌ ಮಾಡಬೇಡಿ. ನಿಮ್ಮ ಅಣ್ಣ ಏನು ಬಂದಿಲ್ಲ. ನಾನು ಗಾಬರಿ ಬಿದ್ದೆ, ಎಲ್ಲಿ ಅಗ್ರಜ ಬಂದೋ ಅಂತ, ಅದಕ್ಕೆ ಕಾನ್ಫರೆನ್ಸ್ ಕಾಲಲ್ಲಿ ಇರೋ ಥರ ಡವ್ ಮಾಡಿದೆ. ಬಾವಾ ನಂಗೆ ಯಾಕೋ ಫುಲ್ ಟೆನ್ಷನ್ ಆಗ್ತಿದೆ. ವಾಟ್? ರೌಡಿ ಬೇಬಿಗೆ ಟೆನ್ಷನ್? ನಿನಗೆ ಟೆನ್ಷನ್ ಕೊಟ್ಟು ಗೊತ್ತೇ ಹೊರತು ಬೇರೆಯವರಿಂದ ತಗೊಂಡ ಅಭ್ಯಾಸ ಇಲ್ಲ. ಕಾಮಿಡಿ ಮಾಡಬೇಡ. ಅಯ್ಯೋ ಇಲ್ಲ ವಿಕ್ಕಿ ಬಾವಾ, ಒಂದು ಎಡ್ವರ್ಟ್ ಆಗೋಗಿದೆ, ಅದಕ್ಕೆ ಟೆನ್ಷನು. ಎಡವಟ? ಏನು? ನಾನೊಂದು ಹುಡುಗಿ ಹೆಸರಲ್ಲಿ ಏಲಿನ ಪಿಶಾಚಿಗೆ ಆಟ ಆಡಿಸ್ತಿದ್ನಲ್ವಾ? ಹೌದು. ಆ ಹುಡುಗಿ ಹೆಸರಲ್ಲಿ ಚಾಟ್ ಮಾಡುವಾಗ ನಿಮ್ಮ ಅಣ್ಣ ಮುಖ ನೋಡಬೇಕು ಅಂತ ರಗಳೆ ಮಾಡಿದ್ದಕ್ಕೆ ನಾನೊಬ್ಳು ಫೋಟೋ ಕಳಿಸಿದೆ ಅಂತ ಹೇಳಿರ್ಲಿಲ್ವಾ? ಅಯ್ಯೋ ಅದೆಲ್ಲ ಗೊತ್ತಿರೋ ವಿಚಾರನೇ ಅಲ್ವಾ ರೌಡಿನಾದ್ನಿ. ನಿನಗೆ ಟೆನ್ಷನ್ ಆಗಿರೋದಕ್ಕೂ ಇದಕ್ಕೂ ಅದಕ್ಕೂ ಏನು ಸಂಬಂಧ? ಭಾರಿ ಭಯಂಕರ ಸಂಬಂಧ ಬಾವಾ. ನಾನು ಯಾವ ಹುಡುಗಿ ಫೋಟೋ ಕಳ್ಸಿದ್ನೋ ಈಗ ಅದೇ ಹುಡುಗಿ ಬಂದು ಇದೇ ಆಫೀಸಿಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ನೋಡಿದ್ರ ನಿಮ್ಗೂ ಟೆನ್ಷನ್ ಆಯ್ತಲ್ವಾ? ಇದು ಟೆನ್ಷನ್ ಆಗೋ ಮ್ಯಾಟ್ರ್ ಅಲ್ಲ ರೌಡಿನಾದ್ನಿ, ಹಾರ್ಟ್ ಬ್ರೇಕಿಂಗ್ ಮ್ಯಾಟ್ರು. ಏನ್ ಮಾಡ್ತೀಯಾ? ನನಗೇನು ಹೊಡಿತಿಲ್ಲ ಅಂತಾನೆ ಇಲ್ಲಿ ಬಂದ್ರೆ ನೀವು ನನ್ನನ್ನೇ ಕೇಳ್ತಿದ್ದೀರಲ್ಲ. ಇಂಥ ಮನೆ ಹಾಳು ಐಡಿಯಾ ಎಲ್ಲ ನಿನಗೆ ಬರೋದಲ್ವಾ ರೌಡಿನಾದ್ನಿ? ಐ ಮೀನ್ ಕೌಂಟರ್ ಐಡಿಯಾಸ್ ಎಲ್ಲ ನೀನು ಚೆನ್ನಾಗಿ ಮಾಡ್ತೀಯಾ ಅಂದೆ. ಅಯ್ಯೋ ಕೌಂಟ್ರೂ ಇಲ್ಲ ಕರ್ಮನೂ ಇಲ್ಲ. ಸುತ್ತ 8 ಜನ ನಿಂತ್ಕೊಂಡು ಎಲ್ಲರೂ ನನ್ನ ತಲೆಗೆ ಗಣ್ಣಿಟ್ಟಿದ್ದಾರೆ ಅನ್ಸಿದೆ ವಿಕ್ಕಿ ಬಾವಾ. ಮತ್ತೇನು ಮಾಡ್ತೀಯ ಈಗ? ನನಗಂತೂ ಏನು ಹೊಡಿತಿಲ್ಲ. ನೀವು ಯಾವುದಕ್ಕೂ ಮನೆಗೆ ಹೋಗಿ ಸ್ವಲ್ಪ ವಿಚಾರ ಮಾಡಿ. ಅಲ್ಲ ಅಮೂಲ್ಯ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ತಲೆ ಹೋಗೋ ಮ್ಯಾಟ್ರು ಬಾಬಾ. ನಮ್ಮಿಬ್ರು ಕಿತಾಪತಿ ಆಚೆ ಬರಬಾರ್ದು ಅಂದೆ. ನೀವೇನಾದ್ರೂ ಒಂದು ಐಡಿಯಾ ಹೇಳಬೇಕು. ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮೀನಾಕ್ಷಿ ನನ್ನ ಲವ್ನ ರಿಜೆಕ್ಟ್ ಮಾಡೋದ ಸಾಧ್ಯನೇ ಇಲ್ಲ. ಅವಳ ಹೃದಯದ ಒಂದೊಂದು ಬಡಿತಾನೋ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ಮೀನಾಕ್ಷಿ ನನ್ನ ತುಂಬ ಡೀಪಾಗಿ ಲವ್ ಮಾಡ್ತಾ ಇದ್ದಾಳೆ, ಆದರೆ ಯಾವತ್ತೂ ಹೇಳ್ಕೊಂಡಿಲ್ಲ ಅಷ್ಟೇ. ಹೇಗಾದರೂ ಮಾಡಿ ನನ್ನ ಮೀನಾಕ್ಷಿನ ಪತ್ತೆ ಹಚ್ಚಲೇಬೇಕು. ಅವಳನ್ನ ಹುಡ್ಕಕ್ಕೆ ನಾನು ಜೇಮ್ಸ್ ಬಾಂಡ್ 007 ಆಗಲೇಬೇಕು. ಹೇಗಿದ್ರು ನನಗೆ ಸಾಥ್ ಕೊಡೋಕ್ಕೆ ಬರೀ ಬಾಂಡ್ ಸಿನಿಮಾನೇ ನೋಡೋ ನಮ್ಮ ಪಾನಿಪುರಿ ರಂಜಿತಾ ಇದ್ದಾನೆ. ಅಲ್ಲ, ನಾನು ಅಡ್ಮಿನ್ ಹೆಣ್ಣು, ನನಗೆ ಒಂದು ಮಾತು ಹೇಳ್ದೆ ಅವಳನ್ನ ಹೇಗೆ ರೆಕ್ರೂಟ್ ಮಾಡಿದ್ರು? ನನ್ನ ಬಿಟ್ಟು ಇನ್ಯಾವ ಹುಡುಗಿ ಹತ್ರನೂ ಮಾತಾಡೋಕೆ ಕಂಫರ್ಟಬಲ್ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನು ಕ್ಯಾಬಿನಿಗೆ ಕರ್ಸೋದು, ಇದು ಮೋಸ. ಇದನ್ನ ಎಲ್ಲರೂ ಸೇರಿ ಖಂಡಿಸ್ಬೇಕು. ನಾನಂತೂ ಧರಣಿ ಕೂರಬೇಕಿದ್ರು ರೆಡಿ. ಅದೆಲ್ಲ ಏನೇ ಇದ್ರು ಇವತ್ತು ಆ ಕಲರ್ ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು.
ಅಜ್ಜೇನೆ. ಅಮ್ಮಕ್ಕ ಯಾರು ಆ ಕಲರ್ ಶರ್ಟ್ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದು? ಇನ್ಯಾರು ವೇದಾಂತ್ ಕೋಪಿಷ್ಟ. ಅಯ್ಯೋ, ಯಾರಾದರೂ ಚೆನ್ನಾಗಿ ಕಾಣಿಸಿದ್ರೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲಪ್ಪ. ಅಕ್ಕ ಸಮಥಿಂಗ್ ಸಮಥಿಂಗ್. ಅದೇ ಸದ್ಯಕ್ಕಂತೂ ಯಾವ ಫಂಕ್ಷನು ಇಲ್ಲ. ಮತ್ತೆ ಯಾವಾಗ ಬರ್ತೀಯಾ? ಇದೇನಮ್ಮ ಹೀಗೆ ಕೇಳ್ತಾ ಇದ್ಯಾ? ಲಗ್ನ ಪತ್ರಿಕೆ ಪೂಜೆ ಇದೆ ಅಲ್ವಾ, ಅದಕ್ಕೆ ಬರಲೇಬೇಕು ಅಲ್ವಾ? ಮದುವೆ ಒಮ್ಮೆ ಫಿಕ್ಸ್ ಆದಮೇಲೆ ಫುಲ್ ಓಡಾಟ. ಅದು ಅಲ್ಲದೆ ನಾ ಗಂಡಿನ ಕಡೆಯವ್ರು ಬೇರೆ, ಇಲ್ಲಿಂದನೇ ಓಡಾಟ ಶುರು. ನೀನಿದ್ರೆ ಈ ಮನೇಲಿ ಏನೋ ಒಂಥರ ಕಡೆ. ಇವನೋ ಕೆಲಸ, ಅವನಿಗೋ ಫೋನು, ಇನ್ನು ಅಜ್ಜಿ ದೇವ್ನಾಮ ಅದು ಇದು ಅಂತ. ನಿಮ್ಮಪ್ಪನಂತೂ ಕೇಳಲೇಬೇಡ. ಅಮ್ಮ, ಇವಳು ಕಾಶ್ಮೀರಲ್ಲಿದ್ದಾಳೆ. ಬೆಳಗ್ಗೆ ಎದ್ರೆ ಏನಾಗುತ್ತೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೀರಾ ನೀವು. ಇವಳು ಮನೆ ಇರೋದು ಬಸವನಗುಡಿಯಲ್ಲಿ. ಜೋರಾಗಿ ಕೂಗಿದ್ರೆ ಓಡ್ ಬಂದ್ಬಿಡ್ತಾಳೆ. ಮದುವೆ ಆದ್ರೂ ಅರ್ಧಕ್ಕರ್ಧ ಇಲ್ಲೇ ಇರ್ತಾಳೆ. ನೋಡಮ್ಮ, ನನಗೆ ಬೇಜಾರಾಗಬಾರ್ದು ಅಂತ ಅವ್ನು ಹೀಗೆಲ್ಲ ಹುಡುಗಾಟ ಆಡೋದು. ಆದ್ಯ ಇವತ್ತು ಬರ್ತಾಳಲ್ವಾ ಅಂತ 3 ದಿನದ ಮುಂಚೆಯಿಂದನೂ ಕೇಳ್ತಾ ಇರ್ತಾನೆ. ಅದು ನಂಗೆ ಗೊತ್ತು. ಆದರೂ ಇವನಿಗೆ ಸ್ವಲ್ಪ ಜಾಸ್ತಿನೇ ಕೊಬ್ಬು. ಈ ನಡುವೆ ಅಂತೂ ತುಂಬಾನೇ ಓವರ್ ಆಗಿದೆ. ಸರಿ ಅಮ್ಮ, ಹೋಗಿ ಬರ್ತೇನೆ. ಸರಿ ಬಾ. ಸುಮ್ಮನೆ ವಟ ಅನ್ನೋದಲ್ಲ. ಕಾರಲ್ಲಿ ಕೂತಾದ್ಮೇಲೆ ಸೀಟ್ ಬೆಲ್ಟ್ ಹಾಕೋ ಮೂಲ್ಯ. ಅದು ಆದ್ಯ ಅಮೂಲ್ಯ ಒಂದೇ ಥರದ ಹೆಸರಲ್ವಾ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ಆಕ್ಚುಲಿ ಇವಳು ವಟ ಅಂದಿಲ್ಲ ಅಂದ್ರೆ ಆ ಹೆಸರು ಬರ್ತಾನೆ ಇರಲಿಲ್ಲ. ಡೈಲಿ ಬೈದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಸರಿ, ಬರ್ತೀನಮ್ಮ, ಬಾ. ಅಮ್ಮ ಹೋಗ್ಬರ್ತೀನಿ. ಅಪ್ಪ ಬಾಯ್. ಸಾರಿ ಕಲ್ಲ, ನಂಗೆ ಸ್ವಲ್ಪ ಲೇಟ್ ಆಗೋಯ್ತು. ನೀನು ಹಾಗೆ ಹೋಗ್ತಾ ನನ್ನನ್ನು ಡಿಪೋ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗು. ಅಯ್ಯೋ, ಇದಕ್ಕೆಲ್ಲ ಏನಕ್ಕಪ್ಪ ಸಾರಿ? ಅಷ್ಟಕ್ಕೂ ಗಾಡಿ ನಾವು ಓಡಿಸಿದ್ರು ಓನರ್ ನೀವೇ ಅಲ್ವಾ? ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ ಅಪ್ಪ, ಸಾರಿ ಕೇಳೋ ಪಾಳಿ ನಂದು. ನಮ್ಮ ರಾಣಿ ಬೇಕಾದಾಗಲೇ ಕೈ ಕೊಡೋಕೆ ಫೇಮಸ್ ಅಲ್ವಾ? ಈಗ ತಿರ್ಗಕ್ಕೆ ಅದೇ ತಗೊಂಡು ಕೂತಿದ್ದಾಳೆ. ಅದೇನೋ ಬೈದ್ರೆ ಸ್ಟ್ರೈಕು ಅನಿರ್ದಿಷ್ಟಾವಧಿವರೆಗೂ ಮುಂದುವರಿಯುತ್ತೆ ಅಂತೆಲ್ಲ ಹೇಳ್ತಿದ್ಯಲ್ಲ. ಸ್ವಲ್ಪ ಮೆತ್ತಗೆ ಮಾತಾಡು, ಮಸ್ಕ ಹೊಡಿ. ಅದೃಷ್ಟ ಬದಲಾದ್ರೂ ಬದಲಾಗ್ಬೋದು. 3 ಸತಿ ವೇದಾಂತ್ ಭಾವನ ಹೆಸರು ಹೇಳಕ್ಕ ತನಿಗ್ ತಾನಾಗೆ ಸ್ಟಾರ್ಟ್ ಆಗ್ಬೋದು. ಅವನ ಹೆಸರು ಹೇಳಿದ್ರೆ ಗಾಡಿ ಸ್ಟಾರ್ಟ್ ಆಗತ್ತಾ?